ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ BWSSB ಎಕ್ಸಾಮಿನೇಷನ್ಗೆ ಅಪ್ಲೈ ಮಾಡಿ ಹಾಲ್ ಟಿಕೆಟ್ಸ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ, ಇದೀಗ BWSSB ಅಥವಾ KEA ಕಡೆಯಿಂದ ಅಫಿಷಿಯಲ್ ಆಗಿ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ನ ಎನೇಬಲ್ ಮಾಡಿರ್ತಾರೆ. ಸೊ ಯಾರೆಲ್ಲ ಆಸ್ಪಿರೆಂಟ್ಸ್ ಅಂದರೆ NHK ಆಗಿರ್ಬೋದು, HK ಆಸ್ಪಿರೆಂಟ್ಸ್ ಆಗಿರ್ಬೋದು, ಟ್ರಿಪಲ್ ಇ ಡಿಪಾರ್ಟ್ಮೆಂಟಿಂದ ಇದೇ ತಿಂಗಳು 26-27ಕ್ಕೆ ಏನು ಎಕ್ಸಾಮ್ ಬರೀಬೇಕಂತೇಳಿ ಹಾಲ್ ಟಿಕೆಟ್ಗಾಗಿ ವೆಯ್ಟ್ ಮಾಡ್ತಿದ್ರಿ, ಇದೀಗ ನಿಮ್ಮ ಹಾಲ್ ಟಿಕೆಟ್ಸ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಅಫಿಷಿಯಲ್ ವೆಬ್ಸೈಟಲ್ಲಿ ಅಂದರೆ KEA ಅಫಿಷಿಯಲ್ ವೆಬ್ಸೈಟಲ್ಲಿ ಈ ಒಂದು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡೋದಕ್ಕೆ ನಿಮಗೆ ಲಿಂಕ್ನ ಎನೇಬಲ್ ಮಾಡಿದ್ದಾರೆ. ಆ ಒಂದು ಲಿಂಕ್ ಮುಖಾಂತರ BWSSB ಎಕ್ಸಾಮ್ಗೆ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಬೋದು. ಆದರೆ ನೆಕ್ಸ್ಟ್ ತಿಂಗಳು ಅಂದರೆ ಮೇ ತಿಂಗಳಲ್ಲಿರುವಂಥ 9-10ನೇ ತಾರೀಕು ಇರುವಂಥ ಎಕ್ಸಾಮಿನೇಷನ್ಗೆ ಇನ್ನೂ ಹಾಲ್ ಟಿಕೆಟ್ ಬಿಟ್ಟಿಲ್ಲ. ಸೊ ಇನ್ ಕೇಸ್ ನೀವೇನಾದರೂ ಆ ಒಂದು ನಿಮ್ಮ ಅಪ್ಲಿಕೇಶನ್ ನಂಬರ್ನ ಹಾಕಿ ಚೆಕ್ನೂ ಮಾಡ್ಬೋದು. ಅಂದರೆ ನೆಕ್ಸ್ಟ್ ತಿಂಗಳಲ್ಲಿ 9-10ಕ್ಕೆ ಬರೆಯುವಂಥ ಆಸ್ಪಿರೆಂಟ್ಸು ಈಗ ನಿಮ್ಗೇನು ಲಿಂಕ್ ಅವೈಲೇಬಲ್ ಇದೆ, ಇದು ಈ ತಿಂಗಳು 26ಕ್ಕೆ ಬರೆಯುವಂಥ ಆಸ್ಪಿರೆಂಟ್ಸ್ಗೆ ಬಿಟ್ಟಿರುವಂಥ ಲಿಂಕ್ ಆಗಿರುತ್ತೆ. ಸೊ ಯಾರೆಲ್ಲ ಎಕ್ಸಾಮಿನೇಷನ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತೀರಾ, ಚೆನ್ನಾಗಿ ಪ್ರಿಪೇರ್ ಆಗಿ, ನಿಮಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಸೊ ಇನ್ನೊಂದು ಮಾಹಿತಿ ನಿಮಗೆ, ಸೊ ಯಾರೆಲ್ಲ ಈ ಒಂದು HK ನೋಟಿಫಿಕೇಷನು ಏನು HK ನೋಟಿಫಿಕೇಷನಲ್ಲಿ ಮೆಕ್ಯಾನಿಕಲ್, ಸಿವಿಲ್ ಮತ್ತು ಎಲೆಕ್ಟ್ರಿಕಲ್ ಯಾರೆಲ್ಲ ಆಸ್ಪಿರೆಂಟ್ಸ್ ಅಪ್ಲೈ ಮಾಡಿದ್ರೆ, ಅದರಲ್ಲೂ ಮುಖ್ಯವಾಗಿ ಮೆಕ್ಯಾನಿಕಲ್ ಆಸ್ಪಿರೆಂಟ್ಸು ಮತ್ತು ಸಿವಿಲ್ ಆಸ್ಪಿರೆಂಟ್ಸು HKನಲ್ಲಿರುವಂಥ ಒಂದೊಂದು ವೇಕೆನ್ಸಿಗೆ ಅಪ್ಲೈ ಮಾಡಿದ್ರೆ, ಆದರೆ ಈ ಒಂದು ನಂಬರ್ಗೆ ನಿಮ್ಮ ಕಡೆಯಿಂದ ಒಂದು ಮೆಸೇಜ್ನ ಹಾಕಿ. ಏನಕ್ಕಂದರೆ ನಿಮ್ಮ ಕಡೆಯಿಂದ ಒಂದಿಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಳೋದಿದೆ. ಸಂಖ್ಯೆ ಒಂದು, ಈ ನಂಬರ್ಗೆ ನೀವು ಮೆಸೇಜ್ ಮಾಡಬೇಕಾಗಿರುತ್ತೆ 8861405848. ಸೊ ಈ ಒಂದು ನಂಬರ್ಗೆ HK ಆಸ್ಪಿರೆಂಟ್ಸ್, HK ನೋಟಿಫಿಕೇಷನ್ಗೆ ಅಪ್ಲೈ ಮಾಡಿರುವಂಥ ಆಸ್ಪಿರೆಂಟ್ಸ್, HK ನೋಟಿಫಿಕೇಷನು, ಅದರಲ್ಲೂ ಮೆಕ್ಯಾನಿಕಲ್ಲು ಮತ್ತು ಸಿವಿಲು AE ಆಸ್ಪಿರೆಂಟ್ಸ್ ಯಾರು HKನಲ್ಲಿ AE ಪೋಸ್ಟ್ಗೆ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಮತ್ತು ಸಿವಿಲ್ ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಮಾಡಿಬಿಟ್ಟು ಈ ಒಂದು ಎಕ್ಸಾಮಿನೇಷನ್ಗೆ ಅಟೆಂಡ್ ಮಾಡಬೇಕಂತಿದ್ದೀರಾ 9ನೇ ತಾರೀಕಿಗೆ, ಅಂಥ ಆಸ್ಪಿರೆಂಟ್ಸು ಈ ಒಂದು ನಂಬರ್ಗೆ ಮೆಸೇಜ್ ಮಾಡಿ. ಸೊ ನಿಮ್ಮ ಕಡೆಯಿಂದ ಒಂದು ಇನ್ಫಾರ್ಮೇಷನ್ನ ನಾನು ಗ್ಯಾದರ್ ಮಾಡೋದಿದೆ, ಹಾಗೂ ನನ್ನ ಕಡೆಯಿಂದ ಒಂದು ಇಷ್ಟು ಇನ್ಫಾರ್ಮೇಷನ್ ಶೇರ್ ಮಾಡೋದಿದೆ. ಸೊ ಯಾರಾದರೂ ಅಪ್ಲೈ ಮಾಡಿದರೆ ದಯಮಾಡಿ ಆ ಒಂದು ನಂಬರ್ಗೆ ಮೆಸೇಜ್ ಮಾಡಿ. ಸೊ ಈಗ ಈ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿರ್ತೀವಿ ಅಂದರೆ, ಈ BWSSB ಎಕ್ಸಾಮಿನ ಅಸಿಸ್ಟೆಂಟ್ ಇಂಜಿನಿಯರು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಈ ತಿಂಗಳು 26ನೇ ತಾರೀಕು ಎಕ್ಸಾಮ್ ಇರುತ್ತೆ. ಸೊ ಅಂಥ ಆಸ್ಪಿರೆಂಟ್ಸು ಹಾಲ್ ಟಿಕೆಟ್ನ ಎಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇರ್ತೀನಿ. ಒಟ್ಟಿಗೆ ನೀವು ಇಷ್ಟು ದಿನ ಏನು ವೆಯ್ಟ್ ಮಾಡ್ತಾ ಇದ್ರಿ, ಸಾಕಷ್ಟು ಜನ ನನಗೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡ್ತಾ ಇದ್ರಿ ಮೆಸೇಜ್ನ, AE ಪೋಸ್ಟ್ಗೆ ಹಾಲ್ ಟಿಕೆಟ್ ಬಿಡ್ತಾರಾ ಇಲ್ಲ, ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ಇಲ್ಲ, ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತೇಳಿ. ಸೊ ಎಕ್ಸಾಮ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ ಏಪ್ರಿಲ್ ಮೇ ತಿಂಗಳಲ್ಲಿ HK ಹಾಗೂ NHKಗೆ. ನೆಕ್ಸ್ಟ್ ಈ ತಿಂಗಳು ನಿಮಗೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಸ್ಪೆಸಿಫಿಕ್ ಪೇಪರ್ ಎಕ್ಸಾಮಿನೇಷನ್ ಇರುತ್ತೆ. ಅದು HKನಾಗಲಿ NHKನಾಗಲಿ ಇದೇ ತಿಂಗಳು ಇರುತ್ತೆ, ಏಪ್ರಿಲ್ ತಿಂಗಳಲ್ಲಿ 26-27. ನೆಕ್ಸ್ಟ್ ತಿಂಗಳು ಅಂದರೆ ಮೇ ತಿಂಗಳು 9-10ಕ್ಕೆ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆ ಒಂದೇ ದಿನವೇ ಸ್ಪೆಸಿಫಿಕ್ ಪೇಪರ್ 1, ಸ್ಪೆಸಿಫಿಕ್ ಪೇಪರು ಮತ್ತು GS ಪೇಪರ್ ಎರಡೂ ಪೇಪರು ಒಂದೇ ದಿನವೇ ಇರುತ್ತೆ, ಬೆಳಗ್ಗೆ ಮಧ್ಯಾಹ್ನ. 9ನೇ ತಾರೀಕು ಬಂದು HKದವರಿಗೆ 9ನೇ ತಾರೀಕು ಮತ್ತು 10ನೇ ತಾರೀಕು 2 ದಿನ ಇರುತ್ತೆ. ಸೊ ಇಲ್ಲಿ ನೀವು ನೋಟಿಸ್ ಮಾಡಬೇಕಾಗಿದ್ದೇನೆಂದರೆ, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು ಈ ತಿಂಗಳು ಟೆಕ್ನಿಕಲ್ ಪೇಪರ್ನ ಬರೀತೀರಾ 26ಕ್ಕೆ, ನೆಕ್ಸ್ಟ್ ತಿಂಗಳು ಜನರಲ್ ಪೇಪರ್ನ ಬರೀತೀರಾ. ಸೊ ಈ ತಿಂಗಳು ಟೆಕ್ನಿಕಲ್ ಪೇಪರ್ನ ಬರೆಯೋದು ಯಾರು ಎಲೆಕ್ಟ್ರಿಕಲ್ ಆಸ್ಪಿರೆಂಟ್ಸು, ನೆಕ್ಸ್ಟ್ ತಿಂಗಳು ಜನರಲ್ ಪೇಪರ್ನ ಬರೀತಾರೆ. ಬಟ್ ಆದರೆ ಮೆಕ್ಯಾನಿಕಲ್ ಆಸ್ಪಿರೆಂಟ್ಸು ಮತ್ತು ಸಿವಿಲ್ ಆಸ್ಪಿರೆಂಟ್ಸು ನೆಕ್ಸ್ಟ್ ತಿಂಗಳು 9ನೇ ತಾರೀಕು ಮತ್ತು 10ನೇ ತಾರೀಕು 9ನೇ ತಾರೀಕು ಮತ್ತು 10ನೇ ತಾರೀಕು 9ನೇ ತಾರೀಕು HK ಆಸ್ಪಿರೆಂಟ್ಸ್ ಬರೀತಾರೆ ಮೆಕ್ಯಾನಿಕಲ್ ಸಿವಿಲು, 10ನೇ ತಾರೀಕು NHK ಆಸ್ಪಿರೆಂಟ್ಸು ಮೆಕ್ಯಾನಿಕಲ್ ಮತ್ತು ಸಿವಿಲ್ ಬರೆದಿರ್ತಾರೆ. ಸೊ ಕನ್ಫ್ಯೂಷನ್ ಬೇಡ ಇದು. ಸೊ ಈ ತಿಂಗಳು ಅಂದರೆ ಏಪ್ರಿಲ್ ತಿಂಗಳಲ್ಲಿ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು HK ಮತ್ತು NHKಗೆ ಸಂಬಂಧಪಟ್ಟಂಥ ಆಸ್ಪಿರೆಂಟ್ಸು ಸ್ಪೆಸಿಫಿಕ್ ಪೇಪರ್ ಅಂದರೆ ಪೇಪರ್ 2ನ ಬರೀತೀರಾ ಈ ತಿಂಗಳು 26 ಮತ್ತು 27 ಅನಿಸುತ್ತೆ. ಸಿಮಿಲರ್ ಆಗಿ ನೆಕ್ಸ್ಟ್ ತಿಂಗಳು ಅಂದರೆ ಮೇ ತಿಂಗಳಲ್ಲಿ 9ನೇ ತಾರೀಕು ಮತ್ತು 10ನೇ ತಾರೀಕಿಗೆ ಬೆಳಗ್ಗೆ ಮಾರ್ನಿಂಗು ಆ್ಯಂಡ್ ಆಫ್ಟರ್ನೂನ್, ಇದೂ ಅಷ್ಟೇ ಮಾರ್ನಿಂಗು ಆ್ಯಂಡ್ ಆಫ್ಟರ್ನೂನ್ ಏನು ಬರೀತೀರಾ, ಮಾರ್ನಿಂಗು GS ಪೇಪರ್ ಬರೆದ್ರೆ ಮಧ್ಯಾಹ್ನ ಪೇಪರ್ 2 ಬರೀತೀರಾ. ಇಲ್ಲೂ ಅಷ್ಟೇ 10ನೇ ತಾರೀಕು ಬೆಳಗ್ಗೆ GS ಪೇಪರ್ ಬರೆದ್ರೆ ಮಧ್ಯಾಹ್ನ ಸ್ಪೆಸಿಫಿಕ್ ಪೇಪರ್ನ ಬರೀತೀರಾ. ಯಾರು ಸರ್ ಇದು ಬರೆಯೋದು ಅಂತಂದರೆ, 9ನೇ ತಾರೀಕಿಗೆ ಮೆಕ್ಯಾನಿಕಲ್ ಮತ್ತು ಸಿವಿಲ್ ಆಸ್ಪಿರೆಂಟ್ಸು. ಸಿಮಿಲರ್ ಆಗಿ ಇಲ್ಲೂ ಅಷ್ಟೇ ಮೆಕ್ಯಾನಿಕಲ್ ಮತ್ತು ಸಿವಿಲು. ಏನು ಸರ್ ಇದು 2 ದಿನ ಅಂತಂದರೆ, ಇದನ್ನು HK ಆಸ್ಪಿರೆಂಟ್ಸ್ ಬರೀತಾರೆ, ಇಲ್ಲಿ NHK ಆಸ್ಪಿರೆಂಟ್ಸ್ ಬರೀತಾರೆ ಮೆಕ್ಯಾನಿಕಲ್ ಮತ್ತು ಸಿವಿಲ್. ಯಾರು HKಗೆ ಮೆಕ್ಯಾನಿಕಲ್ ಸಿವಿಲ್ಗೆ ಅಪ್ಲೈ ಮಾಡಿದ್ರೆ ಅವ್ರಿಗೆ 9ನೇ ತಾರೀಕು ಇರುತ್ತೆ ಮೆಕ್ಯಾನಿಕಲ್ ಸಿವಿಲ್ ಅವರು. ಯಾರು NHKಯಿಂದ ಅಪ್ಲೈ ಮಾಡಿದರೆ ಮೆಕ್ಯಾನಿಕಲ್ ಸಿವಿಲ್ಗೆ ಅವ್ರಿಗೆ 10ನೇ ತಾರೀಕು ಇರುತ್ತೆ, ಏನು ಪೇಪರ್ 1 ಪೇಪರ್ 2. ಹಾಗಿದ್ದಾಗ ಈ ತಿಂಗಳು ನೋಡಿ 26ಕ್ಕೆ ಏನು ಬರೀತಾ ಇದ್ದಾರೆ HK ಮತ್ತು NHK ಟ್ರಿಪಲ್ ಅವರು. ಇವರು GS ಪೇಪರ್ ಯಾವಾಗ ಬರೀತಾರೆ ಸರ್ ಅಂದರೆ ಇಲ್ಲಿ ಬರೀತಾರೆ 9ನೇ ತಾರೀಕು 10ನೇ ತಾರೀಕು. ಯಾರು HKಗೆ ಅಪ್ಲೈ ಮಾಡಿದ್ದಾರೆ ಎಲೆಕ್ಟ್ರಿಕಲ್ ಅವರು ಬೆಳಗ್ಗೆ GS ಪೇಪರ್ನ ಅಟೆಂಡ್ ಮಾಡ್ತಾರೆ. ಯಾರು NHKಗೆ ಅಪ್ಲೈ ಮಾಡಿದ್ದಾರೆ ಎಲೆಕ್ಟ್ರಿಕಲ್ ಅವರು 10ನೇ ತಾರೀಕು ಬೆಳಗ್ಗೆ ಜನರಲ್ ಪೇಪರ್ನ ಬರೀತಾರೆ. ಯಾಕಂದರೆ ಟೆಕ್ನಿಕಲ್ ಪೇಪರ್ ಇಲ್ಲೇ ಆಗಿದೆ, ಏಪ್ರಿಲ್ ತಿಂಗಳಲ್ಲಿ ಆಗೋಗಿರುತ್ತೆ.
ಸೊ ಕನ್ಫ್ಯೂಷನ್ ಇರಬಾರ್ದು. ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಈಗ ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡಿ ಅಲ್ಲಿ ನಿಮ್ಮ ಒಂದು ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡು ನೋಡೋಣ. ಅದಾಗಿ ನಂತರ ಇನ್ನೊಂದು ಕ್ವಶನು, ಸಾಕಷ್ಟು ಜನ ಇದೊಂದು ಕ್ವಶನ್ ಕೇಳಿದರೆ, ಸರ್ ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ ಯಾವಾಗ ಬರೀಬೇಕು ಏನು ಕತೆ ಅಂತೇಳಿ. ಸೊ ಅದ್ರ ಬಗ್ಗೆನೂ ಮಾಹಿತಿನ ಕೊಟ್ಟಿರ್ತಾರೆ, ನೀವು ಹಾಲ್ ಟಿಕೆಟಲ್ಲಿ ಮೆನ್ಷನ್ ಮಾಡ್ತಾರೆ. ಹಾಗಾಗಿ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಂಡಿದ್ದು ಕೂಡಲೇ ಹಾಲ್ ಟಿಕೆಟಲ್ಲಿ ಮೆನ್ಷನ್ ಮಾಡಿರ್ತಾರೆ, ಆ ಡೇಟಿಗೆ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಯಾರು ಕನ್ನಡನ ಓದಿಲ್ಲ, ಕಂಪಲ್ಸರಿ ಅಂದರೆ ಕನ್ನಡ ಎಕ್ಸಾಮಿನೇಷನು ಸ್ಕೂಲಲ್ಲಾಗಲಿ ಕಾಲೇಜಲ್ಲಾಗಲಿ ಓದೇ ಇಲ್ಲ ಅಂತ ಆಸ್ಪಿರೆಂಟ್ಸು ಬರೀಬೇಕು. ಹೊರ ರಾಜ್ಯದವ್ರು ಯಾರಾದರೂ ಅಪ್ಲೈ ಮಾಡಿದ್ರು ಅವರು ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಬರೀಲೇಬೇಕು. ಅದು ಎಷ್ಟು ಮಾರ್ಕ್ಸ್ ಇರುತ್ತೆ? 150 ಮಾರ್ಕಿಗಿರುತ್ತೆ. ಎಷ್ಟು? 150 ಮಾರ್ಕ್ಸು, 150 ಕ್ವಶನ್ಸು, ಮಿನಿಮಮ್ 50 ಬರಲೇಬೇಕು. ಕಂಪಲ್ಸರಿ ಪಾಸಿಂಗ್ ಮಾರ್ಕ್ಸ್ ಎಷ್ಟು? 50 ಬರಲೇಬೇಕು. ಇದು MCQ ಫಾರ್ಮೇಟ್ ಇರುತ್ತೆ. ಇದು ಫಸ್ಟ್ ಲ್ಯಾಂಗ್ವೇಜ್ ಲೆವೆಲ್ ಇರುತ್ತೆ, ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಲೆವೆಲ್ ಇರುತ್ತೆ. ಇದು ಗಮನದಲ್ಲಿರಲಿ. ಸೊ ಇದು ಬಿಟ್ಟು ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಕೇಳಿ. ಈಗ ಅಫಿಷಿಯಲ್ ವೆಬ್ಸೈಟ್ ವಿಸಿಟ್ ಮಾಡಿ ಹೇಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಯಾವಾಗ ಈ ಥರ ಗೂಗಲ್ ಸರ್ಚಲ್ಲಿ ಬರ್ತೀರಾ, KE ಅಂತ ಟೈಪ್ ಮಾಡ್ತೀರಾ, ಆಗ ಈ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಮೊದಲ ಲಿಂಕನ್ನು ಕ್ಲಿಕ್ ಮಾಡಿ, ಆಗ ಈ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಇಂಗ್ಲೀಷ್ ಆದರೂ ಕನ್ನಡ ಆದರೂ ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ನಾನೇನು ತೋರಿಸಿದ್ದೀನಿ ಅಲ್ಲಿ ರಿಕ್ರೂಟ್ಮೆಂಟ್ಸಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ, HK ಬೇಕಾ HK, NHK ಬೇಕಾ NHK, ಯಾವುದಾದ್ರೂ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡೋದು. ನಾನು HK ಡೌನ್ಲೋಡ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಇಲ್ಲಿ HK ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ನಿಮಗೆ ಮೊದಲ ಲಿಂಕ್ ಕಾಣ್ತಿದೆ ನೋಡಿ, ಅಡ್ಮಿಷನ್ ಟಿಕೆಟ್ ಡೌನ್ಲೋಡ್ ಲಿಂಕ್. ಏನಕ್ಕೆ? ಪೇಪರ್ 2ಗೆ. ಯಾವುದಿದು? KEC HK ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಕಮ್ಯುನಿಕೇಷನ್ ಕೆಲವು ಪೋಸ್ಟ್ಗಳಿದೆ, ಮ್ಯಾನೇಜರ್ ಮತ್ತು ಅಸಿಸ್ಟೆಂಟ್ ಮ್ಯಾನೇಜರ್ಗೆ. ಸಿಮಿಲರ್ ಆಗಿ ವಿಲ್ ಬಿ ಹೆಲ್ಡ್ ಆನ್ 27th ಮಂಡೇ. ಅದು ಎಷ್ಟು ಗಂಟೆಗೆ? 10:30 to 12:30 PM. ಸೇಮ್ ಅದೇ. ಹಾಗೂ ಅಸಿಸ್ಟೆಂಟ್ ಇಂಜಿನಿಯರ್ ಯಾರು? ಎಲೆಕ್ಟ್ರಿಕಲ್ HKದವರಿಗೆ ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ HK ವಿಲ್ ಬಿ ಹೆಲ್ಡ್ ಆನ್ 27th April. ಸೊ ಅದು ಮತ್ತೆ ಬೆಳಗ್ಗೆ 2:30 ಮಧ್ಯಾಹ್ನ 2:30 4:00 ಇದು HKದವ್ರದ್ದು. HK ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಬ್ರಾಂಚ್ನ ಏನು ಕಲ್ಯಾಣ ಕರ್ನಾಟಕ, ನಾನು ಕಲ್ಯಾಣ ಕರ್ನಾಟಕನ ಕೊಡಿ. ಆದಮೇಲೆ ನಿಮ್ಮ ಹೆಸರನ್ನ ಟೈಪ್ ಮಾಡಿ, ಕ್ಯಾಪ್ಚರ್ ಮಾಡಿ ಈ ಸಬ್ಮಿಟ್ ಕೊಟ್ಟರೆ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ. ಇದೇನಿದು? HK ಒಂದು ಹಾಲ್ ಟಿಕೆಟ್ ಆಯಿತು. ಈಗ NHKದು ನೋಡೋಣ. NHKದು ಇದೆಯಾ ಅಂತಂತೇಳಿ, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು. ಸೊ ಸಿಮಿಲರ್ ಆಗಿ ವೇರಿಯಸ್ ಡಿಪಾರ್ಟ್ಮೆಂಟ್ಸು. NHK ನಾನ್ NHKನ ಇಲ್ಲಿ ನೋಡಿ, ಇದು ಈ ಲಿಂಕ್ ಇದೆ. ಇಲ್ಲಿ ನೋಡಿ, ಅಸಿಸ್ಟೆಂಟ್ ಇಂಜಿನಿಯರು ನಾನ್ ಹೈದರಾಬಾದ್ ಕರ್ನಾಟಕ. ಸೊ ನೀವು ಇಲ್ಲಿ ಅರ್ಥ ಆಗಬೇಕಾಯ್ತೇನೆಂದರೆ, ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು HKಗೆ NHKಗೆ ಏನಾದರೂ ಅಪ್ಲೈ ಮಾಡಿದರೆ 26ನೇ ತಾರೀಕು NHKದವ್ರಿಗಿರುತ್ತೆ. HKದವ್ರಿಗೆ ನೋಡಿ ಇಲ್ಲೇ ಕೊಟ್ಟಿದ್ದಾರೆ, ನಿಮಗೆ HKದವ್ರಿಗೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ 27ನೇ ತಾರೀಕು. ಸೊ 26, 27 ಗಮನದಲ್ಲಿ ಇರಬೇಕು ನಿಮಗೆ. ಓಕೆನಾ? ಹಾಲ್ ಟಿಕೆಟ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ಗೊತ್ತಾಯ್ತು ಅನಿಸುತ್ತೆ. ಸೊ ಇನ್ನೊಂದು ಸಲ ಹೇಳ್ತೀನಿ ನೋಡಿರಿ, 26, 27ಕ್ಕೆ ಎಕ್ಸಾಮ್ ಇರುತ್ತೆ. ಸೊ ಇದು ಯಾವುದಿದು? 27ನೇ ತಾರೀಕು HKದವ್ರಿಗೆ ಎಕ್ಸಾಮ್ ಇರುತ್ತೆ. 27ನೇ ತಾರೀಕು HKದವ್ರಿಗೆ ಎಕ್ಸಾಮು. 26ನೇ ತಾರೀಕು ನಾನ್ ಹೈದರಾಬಾದ್ ಕರ್ನಾಟಕದವರಿಗೆ. ಯಾವ ಡಿಪಾರ್ಟ್ಮೆಂಟ್ ಇದು? EEE ಡಿಪಾರ್ಟ್ಮೆಂಟ್, ಸ್ಪೆಸಿಫಿಕ್ ಪೇಪರ್ 2. ಇದು ಅಷ್ಟೇ, EEE ಡಿಪಾರ್ಟ್ಮೆಂಟ್ ಸ್ಪೆಸಿಫಿಕ್ ಪೇಪರ್ 2. ಓಕೆ. ಹಾಗಿದ್ದಾಗ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು ಜನರಲ್ ಪೇಪರ್ನ ಯಾವಾಗ ಬರೀತಾರೆ? ನೀವೇನಾದರೂ HKಗೆ ಅಪ್ಲೈ ಮಾಡಿದ್ರೆ ಜನರಲ್ ಪೇಪರ್ ಯಾವಾಗ ಬರೀಬೇಕು ಸರ್ ಅಂತ ಕೇಳಿದ್ರೆ 9ನೇ ತಾರೀಕಲ್ಲಿ 10ನೇ ತಾರೀಕು. HKಗೆ ಅಪ್ಲೈ ಮಾಡಿದರೆ 9ನೇ ತಾರೀಕು ಬರೀತಾರೆ. ಯಾಕಂದರೆ HKದವ್ರಿಗಿರೋದು 9ನೇ ತಾರೀಕು, 10ನೇ ತಾರೀಕು ಇರೋದು NHKದವರಿಗೆ. ಸೊ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು NHKಗೆ ಅಪ್ಲೈ ಮಾಡಿದರೆ ಸ್ಪೆಸಿಫಿಕ್ ಪೇಪರ್ನ 26ನೇ ತಾರೀಕು ಕೊಡ್ತೀರಾ, ಜನರಲ್ ಪೇಪರ್ನ ಯಾವಾಗ ಕೊಡ್ತೀರಾ? 10ನೇ ತಾರೀಕು ಕೊಡ್ತೀರಾ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟು. ಸಿಮಿಲರ್ ಆಗಿ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು HKಗೆ ಏನಾದರೂ ಅಪ್ಲೈ ಮಾಡಿದರೆ ಅವರು ಸ್ಪೆಸಿಫಿಕ್ ಪೇಪರ್ನ, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅವರು ಸ್ಪೆಸಿಫಿಕ್ ಪೇಪರ್ನ 27ನೇ ತಾರೀಕು ಕೊಡ್ತೀರಾ HKದವರು. ಜನರಲ್ ಪೇಪರು HKದವ್ರು ಯಾವಾಗ ಕೊಡ್ತೀರಾ? 9ನೇ ತಾರೀಕು ಕೊಡ್ತಾರೆ. ಇಷ್ಟೇ. ಇನ್ನು ಮೆಕ್ಯಾನಿಕಲ್ ಸಿವಿಲ್ ಬಂದು 9ನೇ ತಾರೀಕು HKದವರು, 10ನೇ ತಾರೀಕು NHKದವರು, ಮೆಕ್ಯಾನಿಕಲ್ ಸಿವಿಲ್ ಅವರು. ಇಷ್ಟು ಕ್ಲಾರಿಟಿ ಇರಲಿ. ಸೊ ಇದು ಬಿಟ್ಟು ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಕೊನೆಯದಾಗಿ ನಿಮ್ಗೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಯಾರಾದರೂ HKನಲ್ಲಿ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟು ಹಾಗೂ ಸಿವಿಲ್ ಡಿಪಾರ್ಟ್ಮೆಂಟ್ನವರು ಅಪ್ಲೈ ಮಾಡಿದರೆ, HKನಲ್ಲಿ ಮೆಕ್ಯಾನಿಕಲ್ ಸಿವಿಲು ಅಸಿಸ್ಟೆಂಟ್ ಇಂಜಿನಿಯರ್ಗೆ ನಾನು ಅಪ್ಲೈ ಮಾಡಿದ್ದೀನಿ ಸರ್ ಅಂತನೋರು ಯಾವತ್ತಿರುತ್ತೆ ನಿಮ್ಮ ಮೆಕ್ಯಾನಿಕಲ್ ಸಿವಿಲ್ ಅವರಿಗೆ? 9ನೇ ತಾರೀಕು HKದವ್ರಿಗೆ ಇರುತ್ತಲ್ವಾ? 9ನೇ ತಾರೀಕು ಮೆಕ್ಯಾನಿಕಲ್ ಮತ್ತು ಸಿವಿಲ್ ಅವರಿಗೆ ಇರುತ್ತೆ HKದವ್ರಿಗೆ. ಸೊ ಯಾರಾದರೂ ಅಪ್ಲೈ ಮಾಡಿದರೆ HKನಲ್ಲಿ, ಸೊ ಈ ಒಂದು ನಂಬರ್ಗೆ, ಯಾವ ನಂಬರ್ ಇದು? 8861405848 ಈ ಒಂದು ನಂಬರ್ಗೆ ಟೆಕ್ಸ್ಟ್ ಮಾಡಿ, ಮೆಕ್ಯಾನಿಕಲ್ ಮತ್ತು ಸಿವಿಲ್. ಇದು HKಗೆ ಅಪ್ಲೈ ಮಾಡಿದರೆ ಮಾತ್ರ, NHKಗಲ್ಲ, HKಗೆ ಅಪ್ಲೈ ಮಾಡಿದರೆ ಮಾತ್ರ ನಿಮ್ಮ 9ನೇ ತಾರೀಕಿದಲ್ಲ ಆ ಆಸ್ಪಿರೆಂಟ್ಸ್. ಸೊ ಈ ವಿಡಿಯೋದಲ್ಲಿ ನಾನು ಕೊಟ್ಟಿರೋಂಥ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನಿಸ್ತಂದರೆ ವಿಡಿಯೋನ ಮೊದಲು ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಸೊ ಯಾವುದೇ ಥರದ ನೋಟಿಫಿಕೇಷನ್ ಪ್ರತಿಯೊಂದು ಅಪ್ಡೇಟ್ ಬಂದರೂ ನಾನು ನಿಮಗೆ ನನ್ನ ಚಾನಲ್ ಅಪ್ಡೇಟ್ ಕೊಡ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.